ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಆಲ್ರೆಡಿ ಟೈಲರಿಂಗ್ ಕ್ಲಾಸ್ನ ಒಂದು ಪ್ರಿನ್ಸ್ ಕಟ್ ಬ್ಲೌಸ್ ತೋರಿಸಿದ್ದೆ. ಅದು ಮಾರ್ಕಿಂಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ, ಮತ್ತೆ ಇನ್ನೊಂದ್ಸಲ ಹಾಕಿ ವಿಡಿಯೋ ಅಂತ ಹೇಳಿದ್ರು ವ್ಯೂವರ್ಸ್. ಅದಕ್ಕೋಸ್ಕರ ಮತ್ತೆ ಅದೇ ವಿಡಿಯೋನ ಅಂದರೆ ಬೇರೆ ಬ್ಲೌಸು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತೆ ಪ್ರಿನ್ಸ್ ಕಟ್ ಬ್ಲೌಸ್ ಇದು, ಓಕೆನಾ. ಇವಾಗ ಇದು ಸೀದಾ ಫೋಲ್ಡ್ ಮಾಡಿದ್ದೀನಿ. ಓಪನ್ ಇರೋದು ಆ ಕಡೆ ಇದೆ ನೋಡಿ, ಕ್ಲೋಸ್ ಆಗಿರೋದು ನಮ್ಮ ಕಡೆ ಇದೆ, ಓಕೆನಾ. ಇವಾಗ ಈ ರೀತಿ ಇಟ್ಕೊಂಡು ಇವಾಗ ಇದ್ರ ಲೆಂತ್ ಫಸ್ಟ್ ನೋಡ್ಬೇಕಾಗಿರೋದು ಬ್ಲೌಸ್ ಲೆಂತ್ ಎಷ್ಟಿದೆ. ಇದು ಆಕ್ಚುಲಿ ರೆಡಿಮೇಡ್ ಬ್ಲೌಸ್ ಅನ್ಕೋತೀನಿ. ಇದ್ರ ಬ್ಲೌಸ್ ಥರ ಇಲ್ಲ, ಇದು ರೆಡಿಮೇಡ್ ಬ್ಲೌಸ್ ಥರ ಇದೆ. ಇರಲಿ ಪರವಾಗಿಲ್ಲ. ಇದು ಇಲ್ಲಿಂದ ತಗೊಳ್ಳಿ. ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿರುತ್ತೆ ಭುಜದ ಹತ್ರ. ಇಲ್ಲಿಂದ ಸ್ಟಾರ್ಟಿಂದ ತಗೊಳ್ಳಿ, ಯಾಕೆಂದರೆ ಇದು ಬೋಟ್ ನೆಕ್ ಆಗಿರೋದ್ರಿಂದ ಕ್ರಾಸ್ ಆಗಿರುತ್ತೆ. ಇದು ಬೋಟ್ ನೆಕ್ ಬ್ಲೌಸು, ಬೋಟ್ ನೆಕ್ ಇದೇ ಥರ ಹೊಲಿಯ ಕೇಳಿರೋದ್ರಿಂದ ಇಲ್ಲಿಂದ ತಗೋತೀನಿ ನೋಡಿ. ಇಲ್ಲಿಂದ ಬಂದು ನಮಗೆ ಇದು 14.25 ಇದೆ, ಓಕೆನಾ. 14.25 ಇದೆ. 14.25 ಅರ್ಧ ಇಂಚ್ ಕೆಳಗಡೆ ಸ್ಟಿಚಿಂಗ್ ಬಿಟ್ಟಿದ್ದೀನಿ, ಮತ್ತು ಮೇಲ್ಗಡೆ ಅರ್ಧ ಇಂಚು ಸ್ಟಿಚಿಂಗ್ ಬಿಡಬೇಕು, ಓಕೆನಾ. ಅರ್ಧ ಇಂಚು ಬಿಟ್ಟರೆ ಸಾಕು, ಓಕೆನಾ. ಇವಾಗ ಇಲ್ಲಿಂದ ಇದು ಮಾರ್ಕ್ ಮಾಡ್ಕೋತೀನಿ ನೋಡಿ, ಈ ರೀತಿ. ಇದು ಅರ್ಧ ಇಂಚು ಸ್ಟಿಚಿಂಗಿಗೆ, ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇದು ಮಾರ್ಕಿಂಗ್ ಬಳಪ ತಗೊಂಡಿದ್ದೀನಿ, ಮಾರ್ಕಿಂಗ್ ಕಾಣಲಿ ನೀಟಾಗಿ ಅಂತ, ಓಕೆನಾ. ಇದಿಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ನೇದಾಗಿ ಇದು ಎದೆ ಸುತ್ತಳತೆ ಇದು ಸೊಂಟ ಸುತ್ತಳತೆ ಫಸ್ಟ್ ತಗೋಬೇಕು. ಈ ಉಕ್ಸ್ಪಟ್ಟಿಯಿಂದ ತಗೊಳ್ಳಿ. ಉಕ್ಸ್ಪಟ್ಟಿಯಿಂದ ಈ ರೀತಿ ಮೆಜರ್ಮೆಂಟ್ ತಗೋಬೇಕು. ಜಾಸ್ತಿ ಎಳೆಯಕ್ಕೆ ಹೋಗ್ಬಾರ್ದು, ಜಾಸ್ತಿ ಲೂಸು ಕೊಡಬಾರ್ದು. ಆ ರೀತಿ ಒಂದೇ ಮೀಡಿಯಮ್ ಆಗಿ ಈ ರೀತಿ ಇಟ್ಕೊಂಡು ಈ ರೀತಿ ತಗೊಳ್ಳಿ. ಇದು ಬಂದ್ಬಿಟ್ಟು 28.5 ಇದೆ, ಓಕೆನಾ. 28.5 ಇದೆ. 28.5 ಅದನ್ನ 4 ಭಾಗ ಮಾಡಬೇಕು. ಟೇಪ್ನ ಈ ಥರ 2 ಫೋಲ್ಡ್ ಮಾಡಿ ಮತ್ತೆ ಅದನ್ನ ಇನ್ನೊಂದು ಫೋಲ್ಡ್ ಮಾಡಿ, ಆವಾಗ ನಮಗೆ 7.1 ಬರುತ್ತೆ, ಓಕೆನಾ. 7.1ಗೆ ಬರುತ್ತೆ. ಮಾರ್ಕ್ ಮಾಡ್ಕೊಳ್ಳಿ. ಮತ್ತೆ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ, ಓಕೆನಾ. ಆಯಿತು. ಇವಾಗ ಮತ್ತೆ ಇದೇ ಬ್ಲೌಸ್ ತಗೊಳ್ಳಿ. ಇಲ್ಲಿಂದ ಉಕ್ಸ್ಪಟ್ಟಿ ಇರುತ್ತಲ್ಲ, ಉಕ್ಸ್ಪಟ್ಟಿಯಿಂದ ಈ ರೀತಿ ತಗೊಳ್ಳಿ. ಇಲ್ಲಿ ಕಂಕ್ಳು ಇರುತ್ತಲ್ಲ, ಕಂಕ್ಳಿಂದ ಈ ರೀತಿ. ಇದು ಮಾಮೂಲಿ ಇದ್ರ ಬೋಟ್ ನೆಕ್ ಆಗಿರೋದ್ರಿಂದ ಮಾಮೂಲಿ ಇದೇ ಅಳತೆ ತಗೋಬಹುದು. ನೀವೇನಾದ್ರೂ ಬೇರೆ ಬ್ಲೌಸ್ ಮಾಮೂಲಿ ಕೊಟ್ರೆ ನಾರ್ಮಲ್ ಆಗಿ ಬೇರೆ ತರ ಕಟ್ ಮಾಡ್ಬೇಕಾಗುತ್ತೆ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಹಾಗೇನೆ ತಗೋತಾ ಇದ್ದೀನಿ ನೋಡಿ. ಇಲ್ಲಿಂದ ಈಗ ತಗೋತೀನಿ. ಇಲ್ಲಿ ಸ್ಟ್ರೇಟ್ ಆಗಿ ಇಲ್ಲಿಗೆ ತಗೋತಾ ಇದ್ದೀನಿ ನಾನು. ಇಲ್ಲಿಗೆ ತಗೊಂಡ್ರೆ ಜಾಸ್ತಿ ಬಂದ್ಬಿಡುತ್ತೆ, ಇಲ್ಲಿಗೆ ತಗೊಂಡ್ರೆ ನಮಗೆ ಕರೆಕ್ಟ್ ಆಗಿ ಬರುತ್ತೆ, ಓಕೆನಾ. ಹಿಂಗೆ ಸ್ಟ್ರೇಟ್ ಆಗಿ. ಇದು ಬೋಟ್ ನೆಕ್ ಆಗಿರೋದ್ರಿಂದ ಇಲ್ಲಿದೆ ಉಕ್ಸ್ಪಟ್ಟಿ, ಹಂಗಾಗಿ ಈ ಕಡೆಯಿಂದಾನೆ ತಗೋತೀನಿ, ಓಕೆನಾ. ಈ ಕಡೆಯಿಂದ ಅಂದರೆ 9.5 ಬರುತ್ತೆ. ಎದೆ ಸುತ್ತಳತೆ 9.5ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು, ಓಕೆನಾ. ಇದು 9.5. ಮತ್ತೆ ಇಲ್ಲಿಂದ ಇಲ್ಲಿಗೆ 7 ಇಂಚ್ ಬರುತ್ತೆ. ಇದು ಮಾಮೂಲಿ ನೀವೇನಾದ್ರು ತಗೋತೀನಿ ಅಳತೆ ಅನ್ನೋದಾದ್ರೆ ಈ ಥರ ತಗೋಬೇಕಾಗುತ್ತೆ. ಇದರಲ್ಲಿ ನೋಡಿ ಈ ರೀತಿ ಇಟ್ಕೊಳ್ಳಿ. ಬ್ಲೌಸ್ನ ಉಲ್ಟಾನಾದರೂ ಇಟ್ಕೊಳ್ಳಿ, ಸೀದಾನಾದರೂ ಇಟ್ಕೊಳ್ಳಿ, ನಿಮಗೆ ಹೇಗಾಗುತ್ತೋ ಹಾಗೆ ಇಟ್ಕೊಳ್ಳಿ. ಇದು ರೆಡಿಮೇಡ್ ಬ್ಲೌಸ್ ಆ್ಯಕ್ಚುಲಿ, ಆದ್ರೂ ಅದರಲ್ಲೇ ತೋರಿಸ್ತೀನಿ ನಾನು. ಈ ರೀತಿ ಇಟ್ಕೋಬೇಕು. ಇಲ್ಲಿ ನಾವು ನೆಕ್ ಬಿಡ್ತು ಮತ್ತು ಶೋಲ್ಡರ್ ತಗೋಬೇಕು ಅಂದರೆ ಇದನ್ನು, ಇದು ಆ್ಯಕ್ಚುಲಿ ಬೋಟ್ ನೆಕ್ ಆಗಿರೋದ್ರಿಂದ ಹಿಂಗೆ ಬರೋದು. ಇಲ್ಲಿಂದ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ, ಇಲ್ಲಿಂದ ತಗೊಳ್ಳಿ. ಸ್ಟಿಚಿಂಗ್ ಬಿಟ್ಟು ಸೇರಿಸ್ಕೊಂಡು ಒಟ್ಟು ಇದು 14 ಇಂಚು ಬರ್ತಾ ಇದೆ ನೋಡಿ. ಟೋಟಲ್ಲು 14 ಇಂಚಿದೆ, ಓಕೆನಾ. 14 ಇಂಚು ಅಂದರೆ 2 ಭಾಗ ಮಾಡ್ಕೋಬೇಕು. 7 14 ಇದೆ. ಇದನ್ನ 2 ಭಾಗ ಮಾಡಿದ್ರೆ 7 ಇಂಚ್ ಬರುತ್ತೆ, ಓಕೆನಾ. 7 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 7 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಮಾಮೂಲಿ ಇಲ್ಲಿಂದ ಇಲ್ಲಿಗೆ 3ವರೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲ, ಇದು ಪಟ್ಟಿ ಚಿಕ್ಕದಿದೆ, ಸ್ವಲ್ಪ ಪಟ್ಟಿ ಚಿಕ್ಕದಿರೋದ್ರಿಂದ ಇದು ಎಷ್ಟಿದೆ ಅಷ್ಟೇ ತಗೊಳ್ಳೋಣ. ಇದು 1.5 ಇಂಚ್ ಬರುತ್ತೆ. ಇದು 1.25 ಇದೆ, ಓಕೆನಾ. ಸ್ಟಿಚಿಂಗ್ ಬಿಟ್ಟು ಇಲ್ಲಿ ನಮ್ಗೆ ರೆಡಿ ಎಷ್ಟಕ್ಕೆ ಬೇಕು, 1.25 ಬೇಕು. ಮತ್ತೆ ಇಲ್ಲಿ ತಗೊಳ್ಳೋಣ. ಒಟ್ಟು ನಮಗಿದು 2.25 ಬರುತ್ತೆ, ಓಕೆನಾ. 2.25 ಪಟ್ಟಿ ಚಿಕ್ಕದಿರೋದ್ರಿಂದ ಇಲ್ಲಿ ಎಷ್ಟಿದೆ ಅಷ್ಟೇ ತಗೊಂಡಿದ್ದೀನಿ, ಓಕೆನಾ. ಇಲ್ಲಿಂದ ಇಲ್ಲಿಗೆ 3 ಇಂಚ್ ತಗೋತೀನಿ ಸಾಕು. ಇದು ಜಾಸ್ತಿ ಇಲ್ಲ, 3 ಇಂಚ್ಗೆ ತೋರಿಸೇ ಬಿಡ್ತೀನಿ. ಯಾಕಂದರೆ ಸುಮ್ಮನೆ ನಾನು ಆಗಲೇ ನೋಡಿದ್ದೆ, ಅದೇ ಥರ ನಾವು ತಗೊಂಡ್ರೆ ನಿಮ್ಗೆ ಅರ್ಥ ಆಗಲ್ಲ. ಇವಾಗ ಇಲ್ಲಿಂದ ಶೋಲ್ಡರಿಂದ ತಗೊಳ್ಳಿ. ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಟು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ 3 ಇಂಚಿದೆ, ಓಕೆನಾ. 3 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 3 ಇಂಚಿಗೆ ಮಾಡ್ಕೊಂಡ್ರೆ ಸಾಕು, ಓಕೆನಾ. ಈ ರೀತಿ 3 ಇಂಚು. ಇದು ಮಾಮೂಲಿ ಥರ ರೌಂಡ್ ಶೇಪ್ ಕೊಟ್ಟರೆ ಆಯಿತು. ಹಿಂದೆ ಮುಂದೆ 2 ಒಂದೇನೇ ಇದೆ. ಇದೇ ನಮಗೇನು
ಮಾಮೂಲಿ ನೆಕ್ ಆ ಥರ ಏನಿಲ್ಲ, 2 ಬೋಟ್ ನೆಕ್ಕೆ ಹೇಳಿದ್ದಾರೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ನಾವು 7 ಇಂಚ್ ತಗೋತಿದ್ವಲ್ಲ, ಇವಾಗ ಇದು ಬ್ಲೌಸಲ್ಲಿ ಆಲ್ರೆಡಿ ರೆಡಿ ಇರೋದ್ರಿಂದ ಇದೇ ತಗೊಳ್ಳೋಣ. ಓಕೆನಾ. ಇವಾಗ ಇಲ್ಲಿಂದ ಈ ರೀತಿ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಓಕೆನಾ. ಇಲ್ಲಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 7 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇವಾಗ ಇಲ್ಲಿಂದ ಇದನ್ನು ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡಿಕೊಂಡು, ನಾನು ಮಾರ್ಕ್ ಕಾಣಲಿ ಅಂತ ಬಳಪ ತಗೊಂಡಿದ್ದೀನಿ, ಸ್ವಲ್ಪ ಗೆರೆ ದೊಡ್ಡದಾಗಿ ಬರುತ್ತೆ. ಹಿಂಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ 2 ಇಂಚಿಗೆ ಹೀಗೆ ಇಲ್ಲಿಂದ ಈ ರೀತಿ ಶೇಪ್, ಇಲ್ಲಿ 1 ಇಂಚ್ ತಗೊಳ್ಳಿ, 1 ಇಂಚ್ ತಗೊಂಡ್ರೆ ಸಾಕು. ಓಕೆನಾ. 1 ಇಂಚಿದೆ ಹಿಂಗೆ ರೌಂಡ್ ಶೇಪ್ ತಗೊಳ್ಳಿ. ಇಷ್ಟೇನೆ ಇದು ಬೋಟ್ ನೆಕ್ಕು. ಇದು ಬಂದ್ಬಿಟ್ಟು 7.1 ಸೊಂಟ ಸುತ್ತಳತೆ, ಎದೆ ಸುತ್ತಳತೆ ಬಂದ್ಬಿಟ್ಟು 9.5. ಓಕೆನಾ. 9.5 ಇದಿಷ್ಟು. ನೆಕ್ ಬಿಡ್ತು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 7 ಇದು ಬಂದ್ಬಿಟ್ಟು 3 ಇಂಚ್ ತಗೊಂಡಿದ್ದೀನಿ. ಒಂಚೂರು ಕಡಿಮೆ ಇದೆ, 1 ಪಾಯಿಂಟ್ ಕಡಿಮೆ ಇದೆ 3 ಇಂಚ್ಗೆ. ಇನ್ನು ಉಳಿದಿದ್ದು ನೆಕ್. ಓಕೆನಾ. ಇಲ್ಲಿಂದ ಇಲ್ಲಿಗೆ 3 ಇಂಚು. ಓಕೆನಾ. ಇದಿಷ್ಟು ತಗೊಂಡಿರೋದು. ಇವಾಗ ಇದು ಕಟ್ ಮಾಡ್ಕೋತೀನಿ. ಇದು ಲೈನಿಂಗು. ಆಮೇಲೆ ಮತ್ತೆ ಇನ್ನೊಂದು ಹೇಳೋದು ಮಾಡ್ತಿದ್ದೆ, ಇಲ್ಲಿಂದ ಇಲ್ಲಿಗೆ ಅರ್ಧ ಇಂಚು ತಗೊಳ್ಳಿ. ಈ ರೀತಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಈ ರೀತಿ ಅರ್ಧ ಇಂಚಿಗೆ. ಇದು ಕಾಲರ್ ನೆಕ್ ಆಗಲಿ ಬೋಟ್ ನೆಕ್ ಆಗಲಿ ಇದೇ ರೀತಿನೇ ತಗೋಬೇಕು. ಓಕೆನಾ. ಈ ರೀತಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಇಲ್ಲಿಂದ, ನಾವು ಟೇಬಲ್ ಇದ್ರೆ ಹಾಗೆ ಮಾಡ್ಬೋದು, ಟೇಬಲ್ ಇಲ್ವಲ್ಲ, ಹಾಗಾಗಿ ನಾವು ತಿರುಗಿಸ್ಕೊಂಡು ಮತ್ತೆ ಆ ಕಡೆ ಈ ಕಡೆ ಹಿಂಗೆ ತಿರುಗಿಸೋಕೆ ಕಷ್ಟ ಆಗುತ್ತೆ ಅಂದರೆ ಹಿಂಗೆ ತಿರುಗಿಸ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ಆಯಿತು. ಇಲ್ಲಿಂದ ಮಾರ್ಕ್ ಮಾಡಿಕೊಂಡ್ರೆ ಇದು ಹಿಂದೆ ಪೀಸ್ ಆಯಿತು. ಓಕೆನಾ. ಇದು ಆ್ಯಕ್ಚುಲಿ ಹಿಂದೆ ಕ್ಲೋಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು, ಯಾಕಂದರೆ ಓಪನ್ ಬರಬಾರ್ದು. ಇದು ಹೆಂಗಿರು ಲೈನಿಂಗ್ ಆಗಿರೋ ತೊಂದರೆ ಏನಿಲ್ಲ, ಈ ಥರ ಕ್ಲೋಸ್ ಮಾಡ್ಕೊಬಿಡಿ. ಓಕೆನಾ. ಬೇರೆ ಥರ ಮಾಡೋಕ್ಕೋದ್ರೆ ಕನ್ಫ್ಯೂಸ್ ಆಗುತ್ತೆ. ಮಾಮೂಲಿ ಇಲ್ಲಿ ಸ್ವಲ್ಪ ಜೈಂಟಿಂಗ್ ಬಿಟ್ಟಿದ್ದೀನಿ. ಇವಾಗ ಈ ರೀತಿ ಇಟ್ಕೊಂಡು ಇದು ಮಾಮೂಲಿ ಸ್ಲೀವ್ಸಿಗೆ ಬರುತ್ತೆ. ಓಕೆನಾ. ಮಾಮೂಲಿ ಸ್ಲೀವ್ಸಿಗೆ ಬಿಡೋಣ. ಇವಾಗ ಮಾಮೂಲಿ ಇದನ್ನು ಈಗಿದು ಕಟಿಂಗ್ ಮಾಡ್ಕೊಳ್ಳೋಣ. ಓಕೆನಾ. ಇದು ಇವಾಗ ಹೇಗೆ ಇಟ್ಟಿದ್ದೀವೋ ಹಾಗೇ ಕಟ್ ಮಾಡ್ಕೋಬೇಕು. ಮುಂದೇನು ಸೇಮ್ ಇದೇ ಬರುತ್ತೆ. ಓಕೆನಾ. ಮುಂದೆ ಏನು ಚೇಂಜ್ ಇಲ್ಲ. ಮುಂದೇನು ಅವ್ರು ಅಷ್ಟೇ ಡೀಪ್ ಇರೋದ್ರಿಂದ ನಮ್ಗೆ ಮುಂದೆ ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇಲ್ಲಿ ಫ್ರಿನ್ಸ್ ಕಟ್ಟಲ್ಲಿ ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಓಕೆನಾ. ಇವಾಗ ಇದು ಕಟ್ ಮಾಡ್ಕೊತೀನಿ. ಇದು ಹೇಗಿದೆ ಹಾಗೇ ಕಟ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹೀಗೇ ಇಲ್ಲ ನ್ಯಾಚ್ ಇರುತ್ತೋ ನ್ಯಾಚ್ ಹಾಕ್ಕೊಳ್ಳಿ. ಓಕೆನಾ. ಮತ್ತೆ ಇದನ್ನ ಹಿಂಗೆ ತಿರುಗಿಸ್ಕೊಂಡು ಸೇಮ್ ಹೀಗೇ ಕಟ್ ಮಾಡ್ಕೋಬೇಕು. ಓಕೆನಾ. ಇಲ್ಲಿಂದ ಮಾಮೂಲಿ ಒಂದು ಅರ್ಧ ಇಂಚ್ ಬಿಡಿ, ಇಲ್ಲಿ ಕೆಳಗಡೆ 1 ಇಂಚ್ ಬಿಟ್ಟು ಮಾಮೂಲಿ ಇಲ್ಲಿ ಎಷ್ಟಕ್ಕೆ ಬರುತ್ತೆ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ. ಓಕೆನಾ. ಇಷ್ಟೇ ಇದು ಆಯಿತು. ಮತ್ತೆ ಇವಾಗ ಹಿಂಗೆ ತಿರುಗಿಸ್ಕೊಂಡು ತೆಗೆದುಬಿಡೋಣ ಪಿನ್ನು. ಈಗ ಇಲ್ಲಿಂದ ನೋಡಿ ಈ ಡಾಟ್ ಪಾಯಿಂಟ್ ಬಂದ್ಬಿಟ್ಟು ನಾನು 10 ಇಂಚಿಗೆ ತಗೋತೀನಿ. ಓಕೆನಾ. ಇಲ್ಲಿಂದ 10 ಇಂಚು, ಇಲ್ಲಿಂದ ಬಂದ್ಬಿಟ್ಟು ಮಾಮೂಲಿ 15.5 ಬರುತ್ತೆ, 16 ಇಂಚ್ ತಗೋತೀನಿ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10, ಡಾಟ್ ಪಾಯಿಂಟು 10 ಇಂಚಿಗೆ ತಗೋತೀನಿ. ಓಕೆನಾ. 10 ಇಂಚು. ಓಕೆನಾ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು 10 ಇಂಚು, ಇಲ್ಲಿ 15 ಬರುತ್ತೆ, 15.5 ಬರುತ್ತೆ, 16 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಅಲ್ಲಿಗೆ 1 ಇಂಚ್ ಎಕ್ಸ್ಟ್ರಾ ಬಂದಿದೆ, 1 ಇಂಚು. ಇವಾಗ ಇಲ್ಲಿಗೆ ಕಟ್ ಮಾಡ್ಕೊಳ್ತೀನಿ. ಈಗ ಕಟ್ ಮಾಡ್ಕೊಂಡು ಈಗ ಇಲ್ಲಿಂದ ಇದು ಸ್ಟಿಚಿಂಗ್ ಬಿಟ್ಟು 4 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 4, ಈ ಕಡೆಯಿಂದ 1 ಇಂಚು, ಈ ಕಡೆಯಿಂದ 1 ಇಂಚು. ಓಕೆನಾ. ಮತ್ತೆ ಇಲ್ಲಿಂದ ಬಂದ್ಬಿಟ್ಟು ಇವಾಗಿದು ಮಧ್ಯ ಪಾಯಿಂಟು, ಇವಾಗಿದು ಈ ಕಡೆ ಪಾಯಿಂಟು, ಈ ಕಡೆ ಬಂದ್ಬಿಟ್ಟು ಇಲ್ಲಿ 2.5 ಇಂಚಿಗೆ ಕೆಳಗಡೆ ಶೇಪ್ ತಗೋಬೇಕು. ಈಗ ಬಂದು ಇಲ್ಲಿ ಈ ಥರನೇ ತೊಗೊಂಡು ಹಿಂಗೆ ಬಂದು ಹಿಂಗೆ ಕ್ರಾಸ್ ಮಾಡ್ಕೊಳ್ಳಿ ಅಷ್ಟೇ. ಸೇಮ್ ಹೀಗೆ ಇರುತ್ತೆ. ಇಲ್ಲಿಂದ ಮಾತ್ರ ಒಂದು 2.5 ಇಂಚ್ ಕೆಳಗಡೆ ಬಂದು ಹಿಂಗೆ ಬರುತ್ತೆ. ಇಷ್ಟೇ ಇದು. ಮತ್ತು ಇದು ಡಾಟ್ ಪಾಯಿಂಟು. ಇಲ್ಲಿಂದ ಈ ರೀತಿ ಸ್ವಲ್ಪ ಹಿಂಗೆ ಕರು ತಗೊಳ್ಳಿ. ಓಕೆನಾ. ಈ ರೀತಿ ಬರುತ್ತೆ.
ಮತ್ತು ಇದು ಶೇಪ್ ತೆಗ್ದಿಲ್ಲ, ಶೇಪ್ ತೆಗೆದ್ಬಿಡ್ಬೇಕು. ಮತ್ತು ಇಲ್ಲಿಂದನೂ ಹಿಂಗೆ ಶೇಪ್ ತೊಗೊಂಡು ಹಿಂಗೆ ಸೇರಿಸ್ಕೋಬೇಕು. ಓಕೆನಾ? ಆಯಿತು. ಇವಾಗ ಇದನ್ನು ಒಂದ್ಸಲ ಇದು ಪ್ರಿನ್ಸ್ ಕಟ್ ಆಗಿರೋದು ಇದ್ರಲ್ಲಿ ಮಾರ್ಕ್ ಮಾಡ್ಕೊಂಬಿಡಿ ಒಂದ್ಸಲ. ಯಾಕೆಂದರೆ ನಮ್ಗೆ ಜಾಸ್ತಿ ಬಂದರೆ ಡಾಟ್ ಹಿಡ್ಕೋಬೋದು, ತೊಂದರೆ ಇಲ್ಲ. ಆದ್ರೂ ನಮ್ಮ ಪ್ರಕಾರ ಇಲ್ಲಿಗೆ ಬರಬೇಕು ಸ್ಟಿಚ್. ಓಕೆನಾ? ಇಷ್ಟಕ್ಕೆ ಬಂದರೆ ಸಾಕು. ಇದೇನು ಕರೆಕ್ಟಾಗಿದೆ, ಒಂದು ಅರ್ಧ ಇಂಚ್ ಹೆಚ್ಚು ಕಮ್ಮಿ ಇದೆ ಅಷ್ಟೇ. ಓಕೆನಾ? ಇಷ್ಟೇ. ಇದು ಮಾಮೂಲಿ ಇದು ಫ್ರಂಟದೆಲ್ಲ ಸೇಮ್ ಅದೇ ಥರನೇ ಇದೆ, ಏನು ತೊಂದರೆ ಏನಿಲ್ಲ. ಇಷ್ಟೇ ಇದೆ. ಓಕೆನಾ? ಈಗ ಬಂತು. ಈ ಶೇಪ್ ತಗೊಂಡ್ಬಿಡೋಣ ಫಸ್ಟ್ಗೆ. ಆಯಿತು. ಇವಾಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಇಟ್ಕೊಂಡು ನೋಡಿ, ಈ ಥರ ಸರಿದು ಬಿಡುತ್ತೆ. ಬಿಗಿನರ್ಸ್ಗಾದರೆ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಓಕೆನಾ? ಈ ಕಡೆ ಸರಿದಾಗ ಹೆಚ್ಚು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ, ಆವಾಗ ನಿಮಗೆ ಎಲ್ಲೂ ಸರಿಯಲ್ಲ. ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಅಷ್ಟೇ. ಇವಾಗ ಇದೀಗೆ ಇದೆಯಲ್ಲ, ಇದಕ್ಕೂ ಅಷ್ಟೇ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಈ ಥರ ಒಂದು ಪಿನ್ ಹಾಕ್ಕೊಳ್ಳಿ. ಯಾವುದೇ ಆದರೂ ಅಷ್ಟೇ ನೀವು ಪಿನ್ ಹಾಕ್ಕೊಂಡಷ್ಟು ಶೇಪ್ ಆಗಿರುತ್ತೆ. ಓಕೆನಾ? ನೀವು ಇಲ್ಲಿ ಈ ಥರ ತೆಗಿದೇನೆ ಮಾಮೂಲಿ ತೆಗೆದ್ರೆ ಇಲ್ಲಿ ಟೈಟ್ ಆಗಿಬಿಡುತ್ತೆ, ಕಪ್ಸು ನೀಟಾಗಿ ಬರಲ್ಲ. ಈ ಥರ ಒಂಚೂರು ಕ್ರಾಸಾಗಿ ತೆಗೆದ್ರೇ ಕಪ್ಸು ಫ್ರೀ ಬರೋದು. ಅದು ಸಣ್ಣಕ್ಕಿರೋರ್ಗೆ ಅಡ್ಜಸ್ಟ್ ಆಗಿಬಿಡುತ್ತೆ, ದಪ್ಪ ಇರೋರಿಗೆ ಇಲ್ಲಿ ಈ ಥರ ಕ್ರಾಸಾಗಿ ತೆಗಿಲಿಲ್ಲ ಅಂದರೆ ಕಪ್ಸ್ ಹತ್ರ ಟೈಟ್ ಆಗುತ್ತೆ. ಓಕೆನಾ? ಅದು ನೆನ್ಪಿಟ್ಕೊಳ್ಳಿ. ಪ್ರಿನ್ಸ್ ಕಟ್ಟಲ್ಲಿ ಇಲ್ಲಿ ಈ ಥರ ಕ್ರಾಸಾಗಿ ತೆಗಿಯೋದೆ ಮೇನ್ ಪಾಯಿಂಟ್. ಇಲ್ಲಿ ಕಪ್ಸು ನೀಟಾಗಿ ಕುತ್ಕೋಬೇಕು ಅಂದರೆ. ಓಕೆನಾ? ಇವಾಗ ಮಾಮೂಲಿ ಇಲ್ಲಿಂದಾನೆ ಈ ಥರ ಕಟ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ಅಷ್ಟೇ. ಆಯಿತಾ? ಈ ರೀತಿ ಕರೆಕ್ಟಾಗಿ ಬರುತ್ತೆ. ಓಕೆನಾ? ಇದಾಯಿತು. ಇದೆ, ಇಷ್ಟೇನೆ. ಇದು ಬಂದ್ಬಿಟ್ಟು ಮಾಮೂಲಿ 3 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ಥರ 3 ಇಂಚು. ಓಕೆನಾ? ಇದೇನು ಜಾಸ್ತಿ ಬರಲ್ಲ. ಇದು 3 ಇಂಚಿಗೆ ಹೇಳಿರೋದವರು. ಇದು ಕ್ಲೋಸ್ ಮಾಡ್ಕೋಬೇಕು, ನೆನಪಿರಲಿ. ಮುಂದೆದವರು ಬಟನ್ ಹಿಂದೆ ಬರುತ್ತೆ, ಇದು ಮುಂದೆ ಬಟನ್ ಬರಲ್ಲ. ಹಂಗಾಗಿ ಇವಾಗ ಇದು ಲೈನಿಂಗ್ ತೊಂದರೆ ಇಲ್ಲ. ಮೇನ್ ಪೀಸ್ ಕಟ್ ಮಾಡಿಬಿಟ್ಟು ಅದನ್ನು ಜಾಯಿಂಟ್ ಮಾಡಿದ್ರೆ ಒಂಥರ ಅಸಹ್ಯ ಕಾಣಿಸುತ್ತೆ. ಆದರೆ ಒಂದೊಂದ್ಸಲ ಹಂಗೆ ಮಾಡಿದ್ದೀವಿ, ತೊಂದರೆ ಏನಿಲ್ಲ. ಆದರೆ ಬೇಡ, ಇವಾಗ ಇದನ್ನಾದರೆ ಒಳಗಡೆ ಹೋಗುತ್ತೆ, ಕಾಣಿಸಲ್ಲ ಲೈನಿಂಗು. ಅದನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ನೀಟಾಗಿ ಜಾಯಿಂಟ್ ಮಾಡ್ಕೊಂಡು ಇದ್ರ ಅಳತೆಗೆ ಅದು ಕಟ್ ಮಾಡ್ಕೊಂಡು ನೀಟಾಗಿ ಬರುತ್ತೆ. ಓಕೆನಾ? ಅಷ್ಟೇ, ತೊಂದರೆ ಏನಿಲ್ಲ. ಒಂದೊಂದ್ಸಲ ಆ ಥರ ಆಗುತ್ತೆ. ನಾವು ಮಾಮೂಲಿಗೆ ಬ್ಲೌಸ್ ಕೊಟ್ಟಿರ್ತಾರೆ, ಪ್ರಿನ್ಸ್ ಕಟ್ ಹೇಳಿರ್ತಾರೆ, ಮರ್ತೋಗಿ ಕಟ್ ಮಾಡ್ಬಿಡ್ತೀವಿ. ಓಕೆನಾ? ಈಗ ಈ ರೀತಿ ಇಷ್ಟೇ. ಅದು ಹಾಗೆ ಕಟ್ ಮಾಡ್ಕೊಳ್ಳೋದು. ಇದು ರೆಡಿ ಆಯಿತು ನೋಡಿ. ಇದು ಫ್ರಂಟು, ಇದು ಬ್ಯಾಕು. ಈಗ ಸ್ಲೀವ್ಸ್ ಕಟ್ ಮಾಡ್ಕೊತೀನಿ. ಇದಕ್ಕೆ ಓಪನ್ ಇರೋದು ಈ ಕಡೆ ಇದೆ, ಕ್ಲೋಸ್ ಆಗಿರೋದು ಈಗ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದೇ ಲೆವೆಲ್ಗೆ ಕಟ್ ಮಾಡ್ಕೊಳ್ಳಿ, ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ. ಓಕೆನಾ? ಈ ರೀತಿ ಒಂದೇ ಸಮ ಕಟ್ ಮಾಡ್ಕೊಂಡ್ಮೇಲೆ ಮತ್ತೆ ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಏನು ಅಳತೆ ಬ್ಲೌಸ್ ಇದೆ, ಇದು ಪ್ರಿನ್ಸ್ ಕಟ್ ಆಗಿರೋದ್ರಿಂದ ತೊಂದರೆ ಏನಿಲ್ಲ. ಇದೇ ಅಳತೆ ತಾನೇ. ಈ ಫ್ರಿಲ್ದೇನು ಹೇಳಿಲ್ಲ ಅವರು, ನಾನು ಫ್ರಿಲ್ದೇನು ಕೊಡೋಲ್ಲ, ಮಾಮೂಲಿ ಬ್ಲೌಸ್ ಅಳತೆ ಮಾತ್ರ ತೊಗೋತೀನಿ. ಓಕೆನಾ? ಫ್ರಿಲ್ ಏನು ಕೊಡಬೇಕು ಅಂತ ಏನು ಹೇಳಿಲ್ಲ. ಇಲ್ಲ ಅಂದರೆ ಕೊಟ್ರೇನೂ ಆಗುತ್ತೆ, ನೋಡೋಣ. ಅದು ಬಾರ್ಡ್ರ್ ಇದೆ, ಅವ್ರೇನು ಇಷ್ಟಪಡಲ್ಲ ಅನ್ಕೋತೀನಿ. ನೋಡೋಣ, ನಾನು ಬಂದರೆ ಕೇಳ್ಕೊಂಡು ಕೊಟ್ಟರೆ ಆಯಿತು. ಈ ರೀತಿ ಅದು ಏನು ಅಳತೆ ಇದೆ ಆ ಅಳತೆಗೆ ಮಾರ್ಕ್ ಮಾಡ್ಕೊಳ್ಳಿ ಅಷ್ಟೇ ನೋಡಿ. ಈಗ ಮಾರ್ಕ್ ಮಾಡಿಕೊಂಡು ಇದನ್ನು ಈ ರೀತಿ ತಗೋಬೇಕು. ಇವಾಗ ಇದನ್ನ ಸ್ವಲ್ಪ ಚೆಕ್ ಮಾಡ್ಕೊಬೇಕು. ನಾವು ಮೇನ್ ಪೀಸ್ ಏನಿರುತ್ತೆ ಆ ಪೀಸಲ್ಲಿ ಹಿಂದೆ ಪೀಸಲ್ಲಿ ಅಳತೆ ತಗೊಳ್ಳಿ, ಮುಂದೆ ಪೀಸಲ್ಲಿ ತಗೋಬೇಡಿ. ಆ ಹಿಂದೆ ಪೀಸಲ್ಲಿ ಕರೆಕ್ಟಾಗಿ ಇದೆಯಾ, ಹೆಚ್ಚು ಕಡಿಮೆ ಇದೆ, ಇಲ್ಲಿ ಸರಿ ಮಾಡ್ಕೋಬೇಕು. ನೀವು ಯಾವಾಗ ಇಲ್ಲಿ ಸರಿ ಮಾಡಿಕೊಂಡ್ರೆ ನೀವು ಸ್ಟಿಚಿಂಗ್ ಮಾಡುವಾಗ ಡಿಸ್ಟರ್ಬ್ ಆಗಲ್ಲ ನೋಡಿ, ಕರೆಕ್ಟಾಗಿದೆ.
ಓಕೆನಾ. ಹಿಂಗ್ ಕರೆಕ್ಟಾಗಿ ಬಂದ್ರೆ ಸರಿ. ಇವಾಗ ಇಲ್ಲಿ ಸ್ವಲ್ಪ ಮುಂದೆ ಬತ್ತು ಅನ್ಕೊಳ್ಳಿ, ಮುಂದೆ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಕಮ್ಮಿ ಬತ್ತು ಅಂದ್ರೆ ಸ್ವಲ್ಪ ಮೇಲ್ ತಗೋಬೇಕಾಗುತ್ತೆ. ಆ ತರ ಹೆಚ್ಚು ಕಡಿಮೆ ಮಾಡ್ಕೋಬೇಕು. ಇಲ್ಲಿ ಕರೆಕ್ಟಾಗಿ ಬಂದ್ರೆ ಏನ್ ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಓಕೆನಾ, ಇದು ಕರೆಕ್ಟಾಗಿದೆ. ಇಲ್ಲ ಅಂದಾಗ ನೇಳ್ದಾಗೆ ಸ್ವಲ್ಪ ಕೆಳಗಡೆ ಮೇಲೆ ಮಾಡ್ಕೋಬೇಕಾಗುತ್ತೆ. ಇದನ್ನ ಈ ಪಾಯಿಂಟ್ ನ ಕೆಳಗಡೆ ತಗೋಬೇಕಾಗುತ್ತೆ. ಇವಾಗ ಹಿಂಗಿಂದ ಬಂದು ಹಿಂಗ್ ಕೆಳಗಡೆ ಜಾಯಿಂಟ್ ಆಗುತ್ತೆ. ಇನ್ನು ಕಮ್ಮಿ ಬೇಕು ಅಂದ್ರೆ ಮೇಲ್ಕ್ ಹೋಗ್ಬೇಕು. ಆ ತರ. ಜಾಸ್ತಿ ಬೇಕಂದ್ರೆ ಕೆಳಗಡೆ ಬರ್ಬೇಕು. ಆ ತರ ನೋಡಿ, ಈ ರೀತಿ ಕಟ್ ಮಾಡ್ಕೊಂಡ್ರೆ ಆಯ್ತು ಸ್ಲೀವ್ಸ್. ಓಕೆನಾ, ಈಸಿಯಾಗಿ ಕಟ್ ಮಾಡ್ಕೋಬಹುದು. ಇಷ್ಟೇನೆ. ಓಕೆನಾ. ಇಲ್ಲಿ ಮಾಮೂಲಿ ನ್ಯಾಚ್ ಹಾಕೋಬಿಡಿ. ಮಾಮೂಲಿ 2 ಪೀಸ್ ತೆಗೆದ್ಬಿಟ್ಟು ಶೇಪ್ ತಕೊಳ್ಳಿ. ಇಷ್ಟೇನೆ. ನ್ಯಾಚ್ ಹಾಕೊಂಡ್ರೆ ಮುಗೀತು. ಓಕೆನಾ. ಈ ರೀತಿ ಪ್ರಿನ್ಸ್ ಕಟ್ನ ಕಟಿಂಗ್ ಮಾಡ್ಕೋಬೋದು ಈಸಿಯಾಗಿ. ನಾನು ಅವತ್ತು ಇದೇ ಥರನೇ ತೋರಿಸಿದ್ದೆ. ಆದರೆ ಅವತ್ತು ಸ್ವಲ್ಪ ಅದು ಮಾರ್ಕಿಂಗ್ ಕಾಣಿಸ್ತಾ ಇರಲಿಲ್ಲ. ಆಮೇಲೆ ಅದ್ರದ್ದು ವಿಡಿಯೋನು ಮಾಡೋಕ್ಕಾಗಲಿಲ್ಲ ನನಗೆ. ಅಂದರೆ ಅದು ಡಿಸೈನ್ ಮಾಡಿದೆ ಹಿಂದೆ, ಇದು ಡಿಸೈನ್ ಏನಿಲ್ಲ. ಓಕೆನಾ. ನೀವು ಇವಾಗ ಹಿಂದೆ ತೋರಿಸೋದ್ನಲ್ಲ ಆ ಪೀಸಲ್ಲಿ ನೀವು ಡಿಸೈನ್ ಮಾಡ್ಕೋಬೋದು. ಓಕೆನಾ. ಇಲ್ಲಿ ಇವ್ರದ್ದೇನು ಡಿಸೈನ್ ಇಲ್ಲ. ಇಲ್ಲಿ ಬೇಕು ಅಂದರೆ ನೀವು ಏನಾದರೂ ಡಿಸೈನ್ ಡ್ರಾ ಮಾಡಿಕೊಂಡು ಇಲ್ಲಿ ಓಪನ್ ಇಟ್ಕೋಬೋದು. ಓಕೆನಾ. ಇಷ್ಟೇನೆ. ಇದರಲ್ಲಿ ಇವ್ರೇನು ಓಪನ್ ಏನಿಲ್ಲ, ಅಳತೆ ಬ್ಲೌಸಲ್ಲಿ ಇಲ್ಲಲ್ಲ, ಅದೇ ಥರ ಬೇಕು ಅಂದಿದ್ದಾರೆ ಅಷ್ಟೇನೆ. ಓಕೆನಾ. ಈ ರೀತಿ ಆಗಿದೆ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನಾನು ಎಷ್ಟು ಅರ್ಥ ಮಾಡ್ಸೋಕ್ಕಾಗುತ್ತೋ ಅಷ್ಟು ಅರ್ಥ ಮಾಡಿಸಿದ್ದೀನಿ. ಓಕೆನಾ ಫ್ರೆಂಡ್ಸ್. ಇದು ಕಟಿಂಗು, ಪ್ರಿನ್ಸ್ ಕಟ್ ಬ್ಲೌಸ್ ಕಟಿಂಗ್ ಟೈಲರಿಂಗ್ ಕ್ಲಾಸ್ನ 9ನೇ ಕ್ಲಾಸ್ ಇದು. ಅದು ಸರಿಯಾಗಿ ನಿಮ್ಗೆ ಗೊತ್ತಾಗಿಲ್ಲ ಅಂದಿದ್ದಕ್ಕೆ ಮತ್ತೆ ಅದನ್ನೇ ಕಟಿಂಗ್ ಮಾಡಿ, ಆಲ್ರೆಡಿ ಕಟಿಂಗ್ ಮಾಡ್ತಾ ಇದ್ನಲ್ಲ ಅಂದ್ಬಿಟ್ಟು ತೋರಿಸ್ದೆ. ಇದು ಅರ್ಥ ಆಗಿದೆ ಅನ್ಕೋತೀನಿ. ಆಲ್ರೆಡಿ ಮಾರ್ಕಿಂಗ್ ಎಲ್ಲ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ. ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಯಾವಾಗಲಾದ್ರೂ ಹೊಲೆ ಹೋಗ್ಬೇಕಾದ್ರೆ ತೋರಿಸ್ಕೊಡ್ತೀನಿ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.